स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। बीजापुर जिला मुद्देबिहार तालुका में डॉक्टर बाबा साहब अम्बेडकर की मूर्ति को सुबह के वक्त फूलों से सजाकर रंगोली बिछाकर सजाया गया और इसी तरह फिर से शाम के वक्त दलित, हिंदू, मुस्लिम तमाम स्कूल और कॉलेजेस के स्टूडेंट हाथों में कैंडल लेकर अपने अपने घरों से और हॉस्टल से निकलकर सड़कों पर उतरकर डॉक्टर बाबा साहब अम्बेडकर के सर्कल को पहुंचकर डॉक्टर बाबा साहब अम्बेडकर की 68वें मौन आचरण मनाया गया। इस अवसर पर यहाँ के जिम्मेदार बात किए। आइए जानते हम इन्हीं से क्या है इनका कहना। डॉक्टर बाबा साहेब अंबेडकर ಅವರ ಚಿಂತನ ಮಂಥನ ಮಾಡಬೇಕಾಗಿದೆ ಇವತ್ತು। ಮಾನ್ಯ ಎಲ್ಲ ನನ್ನ ವಿದ್ಯಾರ್ಥಿನಿಯರೇ, ಸಹೋದರ ಸಹೋದರಿಯರೇ, ನಾನು ಹೇಳಬೇಕಾಗಿದ್ದು ಇಷ್ಟೇ, ಬಾಬಾ ಸಾಹೇಬರ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ನೀವೆಲ್ಲರೂ ಈ ಜಗತ್ತಿನಲ್ಲಿ ಬದುಕಿದ್ದೀವಿ। ಈ ಭಾರತ ದೇಶದಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಿಸಿದಂಥ ಮಹಾನ್ ವ್ಯಕ್ತಿ ಯಾರಾದರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು। ಇವತ್ತು ಹಾಸ್ಟೆಲ್ದಾಗ ಓದ್ತಿದ್ದಾವೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ। ಇವತ್ತು ಮೇಲ್ವರ್ಗದಲ್ಲಿ ನಮ್ಮನ್ನು ಇವತ್ತು ನಮಗೆ ಮೀಸಲಾತಿ ಅಂತ ಕೊಟ್ಟಂತ ಮಹಾನ್ ಪುರುಷ ಯಾರು ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು। ಇವತ್ತು ನನ್ನ ಮಾತನಾಡುವಂತ ಹಕ್ಕು ಪಟ್ಟಿದ್ರೆ ಯಾರಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು। ಇವತ್ತು ವಾಕ್ ಸ್ವಾತಂತ್ರ್ಯ ಏನಾದ್ರು ಪಟ್ಟಿದ್ರೆ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು। ಬಂಧುಗಳೇ, ಮಿತ್ರರೇ, ನಾನಿವತ್ತು ಹೇಳಿಕೆ ಇಷ್ಟಪಡ್ತಿದ್ದೀನಿ। ಇವತ್ತು ಇಷ್ಟು ಜನ ನಮ್ಮ ಸ್ನೇಹಿತರು ಹಾಗೂ ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದಿರು, ವಿದ್ಯಾರ್ಥಿನಿಯರು ಸೇರಿ ಈ ಒಂದು ಬೃಹತ್ ಕಾರ್ಯಕ್ರಮ ಮಾಡ್ತೀವಂತ 5 ದಿವಸದಿಂದ ನಾವು ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಂದೆ ಇಷ್ಟಪಡಿಸಿದ್ದೀವಿ। ಆದರೂ ಕೂಡ ಇವತ್ತು ನಮ್ಮ ಪ್ರೊಟೆಕ್ಷನ್ ಇಲ್ಲ। ಇದು ನಿರ್ಲಕ್ಷ್ಯ, ಪೊಲೀಸರ ನಿರ್ಲಕ್ಷ್ಯ। ಇದು ಪೊಲೀಸರು ಹೆಣ್ಣು ಮಕ್ಕಳನ್ನು, ನಮ್ಮ ಸಣ್ಣ ಸಣ್ಣ ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಣ್ಯ ಸ್ಮರಣೆಯಾಗಿ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಪ್ರೊಟೆಕ್ಷನ್ ಇಲ್ಲ। ಮೊನ್ನೆ ತಾನೇ ನೀವು ನೋಡಿದ್ದೀರಿ, ಮಾನವ ಸರಪಳಿಯನ್ನು ನಿರ್ಮಿಸಿ ಇಡೀ ಬಿಜಾಪುರ ಜಿಲ್ಲೆ, ಕರ್ನಾಟಕದಲ್ಲಿ ಇಡೀ ಬಿಜಾಪುರ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರು। ಅವಾಗಲೂ ಕೂಡ ನೀವೆಲ್ಲರೂ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದೀರಿ। ನಿಮ್ಮ ಮೇಲೆ ಯಾರಾದರೂ, ನಿಮ್ಮ ಅಧಿಕಾರಿಗಳ ಮೇಲೆ ಯಾರಾದರೂ ಶಿಸ್ತು ಕ್ರಮ ಕೈಗೊಂಡ್ರೆ, ಮಾನ್ಯ ಜಿಲ್ಲಾ ಅಧಿಕಾರಿಗಳೇ, ಮಾನ್ಯ SP ಗಳೇ, ಮಾನ್ಯ ಇಲ್ಲಿ ಪೊಲೀಸ್ ಅಧಿಕಾರಿಗಳೇ, ನಿಮ್ಮ ಮೇಲೆ ನಿರಂತರವಾಗಿ ಹೋರಾಟ ಮಾಡ್ತಾರೆ ಅಂತ ಮಾತನ್ನು ಕೂಡ ಯಾಕಂದ್ರೆ ಮಾನವ ಸರಪಳಿ ನಿರ್ಮಿಸಕ್ಕೆ, ನಿಮ್ಮ ಸಿಕ್ಕ ಹೊತ್ಕೊಳ್ಳಕ್ಕೆ ನೀವು ವಿದ್ಯಾರ್ಥಿನಿ ಇರಬೇಕು। ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಾಗ ನಿಮಗೆ ಸಿಕ್ಕಬೇಕಾಗಿಲ್ಲ। ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಜ್ಞಾನಿಗಳ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಯಂತೆ ನೀವು ಅಧಿಕಾರಕ್ಕೆ ಬಂದವರು ರಾಜಕೀಯ ಪಡಬೇಕು। ಇವತ್ತು ನೀವು ನಾಚಿಕೆ ಪಡಬೇಕು, ಪೊಲೀಸ್ ಅಧಿಕಾರಿಗಳು, ಇಲ್ಲಿನ ಅಧಿಕಾರಿಗಳು। ಅದಕ್ಕಾಗಿ ನಾನು ಇವತ್ತು ಹೇಳಿಕೆ ಇಷ್ಟಪಡ್ತಿದ್ದೀನಿ, ಈ ತಾಲೂಕು ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ। ಈ ತಾಲೂಕು ಆಡಳಿತವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ನೀವೇನಾದರೂ ನಮ್ಮ ವಿದ್ಯಾರ್ಥಿನಿಯರು SC ST BCM ಹಾಸ್ಟೆಲ್ ವಿದ್ಯಾರ್ಥಿನಿಯರು ಏನು ಬಂದಿದ್ದಿರಲ್ಲ, ಅವ್ರಿಗೇನಾದರೂ ಅವ್ರ ಹಾಸ್ಟೆಲ್ ಸೂಪರಿಂಟೆಂಡೆಂಟ್ಗಳಿಗೆ ಏನಾದರೂ ತೊಂದರೆ ಕೊಟ್ರ ನಿಮ್ಮನ್ನು ಜೀವಂತವಾಗಿ ನಾವು ಬಿಡುದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತೀನಿ। ಅದೇ ರೀತಿಯಾಗಿ ನೀವು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ನೀವೆಲ್ಲರೂ ಅಳವಡಿಸಿಕೊಂಡು ನೀವೆಲ್ಲರೂ ಜ್ಞಾನಿ ಆಗಬೇಕು। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಧೂಳಿನ ಕಾಲಕ್ಕೂ ನಾವು ಸಮಾನಿಲ್ಲ, ಆದ್ರೆ ನೀವು ಅಳವಡಿಸ್ಕೋಬೇಕನ್ನುವಂಥ ಮಾತನ್ನು ಹೇಳಿ ನಾನು ಒಂದೆರಡು ಮಾತುಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.